ಜನವರಿ 15ರಂದು 77ನೇ ಭಾರತೀಯ ಸೇನಾ ದಿನಾಚರಣೆ ಹಿನ್ನೆಲೆ ಇಂದು ಬೆಂಗಳೂರಿನ ಮಾಣಿಕ್ ಷಾ ಮೈದಾನದಲ್ಲಿ ಇಂದು ಸೇನಾ ದಿನ ಆಚರಣೆ ಮಾಡಲಾಯಿತು. ನೋ ಯುವರ್ ಆರ್ಮಿ ಮೇಳದಲ್ಲಿ ಸೇನೆಯ ಪರಾಕ್ರಮ ಅನಾವರಣಗೊಳಿಸಿ ನೋಡುಗರ ಗಮನ ಸೆಳೆದರು. ಭಾರತೀಯ ಸೇನೆಯು ಇಂದು ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ 77ನೇ ಆರ್ಮಿ ಡೇ ಅಂಗವಾಗಿ ನಿಮ್ಮ ಸೈನ್ಯವನ್ನ ತಿಳಿಯಿರಿ ಮೇಳವನ್ನ ಆಯೋಜಿಸಿತ್ತು. ಅತ್ಯಾಧುನಿಕ ಮಿಲಿಟರಿ ಉಪಕರಣಗಳ ಪ್ರದರ್ಶನ, ಭಾರತೀಯ ಸೇನೆಯ ಪೈಪ್ ಬ್ಯಾಂಡ್ ಪ್ರದರ್ಶನದ ಜೊತೆಗೆ ಟೋರ್ನಾಡೋಸ್ ಬೈಕ್ ಪ್ರದರ್ಶನ, ಕುದುರೆ ಸವಾರಿ ಸೇರಿ ಹಲವು ಸಾಹಸಿ ಪ್ರದರ್ಶನ ನೋಡುಗರ ಗಮನ ಸೆಳೆಯಿತು. ಇನ್ನು ನೆರೆದಿದ್ದವರನ್ನ ರೋಮಾಂಚನಗೊಳಿಸಿದ ಡೇರ್ ಡೆವಿಲ್ ಪ್ಯಾರಾ ತಂಡಗಳ ಸ್ಕೈ ಡೈವಿಂಗ್ ಪ್ರದರ್ಶನ ಆಕರ್ಷಣೆಯ ಕೇಂದ್ರ ಬಿಂದುವಾಗಿತ್ತು. ಎಲ್ಲ ನ್ಯೂಸ್ ಚಾನೆಲ್ಗೆ ಒಂದು ಧನ್ಯವಾದ ಹೇಳಕ್ ಬಯಸ್ತೀನಿ. ಮತ್ತೆ ಇಲ್ಲಿ ತುಂಬಾ ಚೆನ್ನಾಗಿತ್ತು, ಎಲ್ಲ ಜನರು ಕೂಡಿದ್ದಾರೆ, ನಮಗೆ ಒಳ್ಳೆ ಖುಷಿ ಆಯ್ತು. ನಾವು ಈ ಟೀಮಲ್ಲಿ ನನಗೆ 23 ವರ್ಷ ಆಯ್ತು. ನಾನು ಕರ್ನಾಟಕ ಬೆಲ್ಗಾಂ ಡಿಸ್ಟಿಕ್ ಅವನು. ಮತ್ತೆ ಇನ್ನು ಕರ್ನಾಟಕದ ಜನ ಇದ್ದಾರೆ, ಮತ್ತೆ ಎಲ್ಲ ಆಲ್ ಇಂಡಿಯಾದವರು ಇದ್ದಾರೆ. ಹೇಗೆ ಅನ್ನಿಸ್ತು ಸರ್ ಇವತ್ತಿನ ಈ ಒಂದು ಬೈಕ್ ರೈಡ್? ಮತ್ತೆ ತುಂಬಾ ಚೆನ್ನಾಗಿತ್ತು ಸರ್, ಚೆನ್ನಾಗಿತ್ತು. ಒಳ್ಳೆ ಜನ ಕೂಡಿದ್ದಾರೆ, ಚಪ್ಪಾಳೆ ಕೊಟ್ಟಿದ್ದಾರೆ, ಖುಷಿ ಆಯ್ತು. ಉದ್ದೇಶ ಇಂಡಿಯನ್ ಆರ್ಮಿಯಲ್ಲಿ ಈ ತರನು ಮಾಡ್ತಾರಲ್ಲ ಅಂತ ಒಂದು ತಿಳಿಸ್ಕೊಡೋ ಉದ್ದೇಶ ಆಗಿದೆ. ಯುದ್ಧ ಅಷ್ಟೇ ಅಲ್ಲ, ಎಲ್ಲ ಮನೋರಂಜನೆ ಕಾರ್ಯಕ್ರಮಗಳನ್ನು ನಾವು ಮಾಡಿ ತೋರಿಸ್ತೀವಿ. ಮತ್ತೆ ಚೆನ್ನಾಗಿತ್ತು ಎಲ್ಲ. ಇನ್ನು ಕೇರಳದ ಭೂಕುಸಿತ ದುರಂತದಲ್ಲಿ ನಿರ್ಮಿಸಿದ್ದ ತಾತ್ಕಾಲಿಕ ಸೇತುವೆಯನ್ನ ಪ್ರದರ್ಶನಕ್ಕೆ ಇಡಲಾಯಿತು. ಇತ್ತ ಆರ್ಮಿ ತಂಡದಿಂದ ವಿವಿಧ ಬಗೆಯ ಬೈಕ್ ರೇಸ್ ಸೇರಿದಂತೆ ಹಲವು ಆರ್ಮಿ ಉಪಯೋಗಿಸುವ ನೂತನ ತಂತ್ರಜ್ಞಾನದ ಯಂತ್ರೋಪಕರಣಗಳನ್ನು ಪ್ರದರ್ಶನಕ್ಕೆ ಇಟ್ಟಿದ್ದು ಇತ್ತ ನೋಡುಗರ ಗಮನ ಕೂಡ ಸೆಳೆದಿತ್ತು. ಫಸ್ಟ್ ಟೈಮ್ ನಾನು ಬಂದಿದ್ದು. ನಮ್ ಸರ್ ಪ್ರಿನ್ಸಿಪಲ್ ಸೆಕ್ರೆಟರಿ ಮೇಜರ್ ಮಣಿವಣ್ಣನ್ ಸರ್ ಇದ್ದಾರೆ, ಅವ್ರು ಇನ್ವೈಟ್ ಆಗಿತ್ತು. ಹಾಗಾಗಿ ಅವ್ರ ಮಕ್ಕಳು ನಮ್ಮ ಮಕ್ಕಳು ಬಂದಿದ್ವಿ ಇಲ್ಲಿ ಫ್ಯಾಮಿಲಿ ಜೊತೆ. ಶೋ ತುಂಬಾ ಥ್ರಿಲ್ಲಿಂಗ್ ಆಗಿತ್ತು, ಮಕ್ಕಳಿಗೆಲ್ಲ ತುಂಬಾ ಖುಷಿ ಆಯ್ತು. ಮತ್ತೆ ಏನಂದ್ರೆ ಮಕ್ಕಳಿಗೆ ನೋಡಿದಾಗ ಒಂಥರ ಉತ್ತೇಜನ ಆಗುತ್ತೆ, ಅವರು ಆರ್ಮಿಯಲ್ಲಿ ಸೇರ್ಬೇಕು, ಮತ್ತೆ ಅವ್ರದ್ದು ಏನಿದೆ ಡೆಡಿಕೇಶನ್ ಹೆಂಗ್ ಮಾಡ್ತಾರೆ ಅವರು ಆಕ್ಟ್ ನಾವು ಬರೀ ಲೈವ್ ಆಗಿ ನೋಡಲ್ಲ, ಬಟ್ ಅವ್ರ ಬಲಿದಾನ ಅದ್ರ ವ್ಯಾಲ್ಯೂ ನಮಗ್ ಗೊತ್ತಾಗುತ್ತೆ ಇಲ್ಲಿ ನೋಡಿದಾಗ. ಮತ್ತೆ ಬೇರೆ ಬೇರೆ ಪ್ಯಾರಾಜೂಟ್ ಶೋ ಆಗ್ಲಿ, ಇಲ್ಲಿ ಆರ್ಮಿದು ಇದಾಗ್ಲಿ, ವೆಪನ್ಸ್, ಇನ್ನೊಂದು ಎಕ್ಸಿಬಿಷನ್ ಅಲ್ಲಿ, ಆಮೇಲೆ ಡಾಗ್ ಶೋ ಆಗ್ಲಿ ಅಥವಾ ಹಾರ್ಸ್ ರೈಡ್ ಆಗ್ಲಿ, ಎಲ್ಲಾನು ಮಕ್ಕಳಿಗೆ ಒಂಥರ ಎಂಟರ್ಟೈನ್ಮೆಂಟ್ ಜೊತೆಗೆ ಇನ್ಸ್ಪೈರಿಂಗ್ ಕೂಡ ಹೌದು. ಉತ್ತೇಜನ ಆಗಿ ಅವರು ಸಹ ಹೀಗೆ ಈ ನಿಟ್ಟಿನಲ್ಲಿ ಮುಂದುವರಿಯೋ ಒಂದು ಆಲೋಚನೆ ಇದ್ರೆ ಅದ್ರ ಪ್ರಕಾರ ಅವರು ಸಹ ಆರ್ಮಿಗೆ ಸೇರ್ಬೋದು, ಸೇನೆಗೆ ಸೇರಿ ಇದು ಮಾಡ್ಬೋದು, ಸರ್ವಿಸ್ ಕೊಡ್ಬೋದು ಅಂತಾನು ಇರುತ್ತೆ. ಪ್ಲಸ್ ಅವ್ರ ಬಗ್ಗೆನೂ ಸಹ ನಮ್ ಸೈನಿಕರ ಬಗ್ಗೆ, ನಮ್ ದೇಶದ ಬಗ್ಗೆ ಕೂಡ ಹೆಮ್ಮೆ, ಗೌರವ ಇನ್ನೂ ಜಾಸ್ತಿ ಆಗುತ್ತೆ. ಒಟ್ನಲ್ಲಿ 77ನೇ ಸೇನಾ ಡೇ ಮಕ್ಕಳಿಂದ ವಯಸ್ಸಾದವರು ಭಾಗಿಯಾಗಿ ಸೇನೆಯ ಸಲಕರಣೆಯ ಮಾಹಿತಿಯ ಜೊತೆಗೆ ಯೋಧರ ಸಾಹಸ ನೋಡಿ ಕಣ್ತುಂಬಿಕೊಂಡ್ರು. ಕ್ಯಾಮರಾ ಪರ್ಸನ್ ಕಿರಣ್ ಜೊತೆ ಮಹೇಶ್, ಅಶ್ವವೇಗ ನ್ಯೂಸ್, ಬೆಂಗಳೂರು.